ನಾನು ಇದೆಲ್ಲ ವಿಚಾರ ಒಂದು ಸುದ್ದಿ ತಿಳಿದಾಗ ಸಹಜವಾಗಿ ನಿಮ್ಮ ಆಪ್ತರು, ಸಿನಿಮಾದವರು, ಸ್ನೇಹಿತರು ಒಂದಿಷ್ಟು ವಿಚಾರಿಸ್ಕೊಳ್ಳುವಂಥದ್ದು, ಕರೆ ಮಾಡುವಂಥದ್ದು ಆಗ್ತಿರುತ್ತೆ. ಹೇಗಿತ್ತು ಅವರ ಮಾತುಕತೆ, ಯಾರೆಲ್ಲ ಫೋನ್ ಮಾಡಿದ್ರು, ಹೇಗೆ ರೆಸ್ಪಾನ್ಸ್ ಇತ್ತು ಅಂತ? ವೆರಿ ಸ್ವೀಟ್ ಆಫ್ ದೆಮ್. ಎಲ್ಲರೂ ಮಾಡಿದ್ದಾರೆ. ನೆನ್ನೆ ಪ್ರೇಮಾದಿ ಮಾಡಿದ್ದಾರೆ, ತಾರಾದಿ ಮಾಡಿದ್ದಾರೆ, ಪವಿತ್ರ ಲೋಕೇಶ್ ಅವ್ರು ಮಾಡಿದ್ದಾರೆ. ಈಗ ಜಸ್ಟ್ ಹೇಳ ವರ್ಡ್ ವಿತ್ ಬರ್ಗೂರ್ ಸರ್ ನನಗೆ ಏನು ಗೊತ್ತಾ, ಮುಂಚೆನೇ ಹೇಳಬೇಕಾಗಿತ್ತು ಸರ್ಗೆ. ಹೇಳೋಣ ಅನ್ಕೊಂಡು ನಾಚಿಕೆ ಆದಂಗೆ ಆಗ್ತಾ ಇತ್ತು ನಂಗೆ, ಅದಕ್ಕೆ ಹೇಳಿರಲಿಲ್ಲ. ಎಸ್ ನಾರಾಯಣ್ ಸರ್ ಮೆಸೇಜ್ ಮಾಡಿದ್ದಾರೆ. ಸೋ ಮೆನಿ ಆಫ್ ದೆಮ್, ಎಲ್ಲರೂ ಮಾಡಿದ್ದಾರೆ. ಇವತ್ತು ಜಲ್ಜಾ ನಾಯಕ್ ಮ್ಯಾಮ್ ಮಾಡಿದ್ರು. ಎವ್ರಿಬಡಿ ಹ್ಯಾವ್ ಸ್ಪೋಕನ್ ಟು ಇಟ್. ಅಂದ್ರೆ ಅವರ ಕುತೂಹಲ ಪ್ರಶ್ನೆ ಏನಾಗಿತ್ತು ನಮ್ಮದು? ನಾನು ಒಂದು ನೋಟಿಸ್ ಮಾಡಿದ್ದು ಹೇಳ, ತಬ್ಬಾಬಸ್ಬೇಡಿ. ಮತ್ತೆ ಹೆಂಗಸರು ಮಹಿಳೆಯರು ಯಾರೆಲ್ಲ ಫೋನ್, ಸುಮನ ಕಿತ್ತೂರು, ಕವಿತಾ ಲಂಕೇಶ್ ಆಲ್ಸೋ ಹ್ಯಾಸ್ ಇನ್ವೆಸ್ಟ್ ಮೀ, ಎಲ್ಲರೂ, ಅನು, ಎವ್ರಿಬಡಿ ಆಯ್ತಾ. ಸೊ ಹೆಂಗಸರ ಇದು ತುಂಗಾ ರೇಣುಕಾ ಅವ್ರು ಮಾಡಿದ್ರು, ಸಾವಿತ್ರಿ ಮ್ಯಾಮ್ ಮಾಡಿದ್ರು, ಎವ್ರಿಬಡಿ ಆಯ್ತಾ. ಸರಸ್ವತಿ ಜಾಗೀರ್ದಾರ್ ಅವರು, ನಿಮ್ಗೆ ಜ್ಞಾಪಕ ಇದ್ದಾರೆ ಅವರೆಲ್ಲ. ಯಾ ಐ ಆಮ್ ಇನ್ ಟಚ್ ವಿತ್ ದೆಮ್, ಐ ಲವ್ ದೆಮ್ ಆಲ್. ಹೌದು. ಸೊ ಎಲ್ಲರೂ ಮಾಡಿದ್ರು. ಬಟ್ ವಾಟ್ ಐ ಸಿ ಇಸ್ ಎವ್ರಿಬಡಿ ಈಸ್ ಹ್ಯಾಪಿ. ನನ್ನ ಮಾಡಿದವರೆಲ್ಲರೂ, ಪುರುಷರಾಗಲಿ ಮಹಿಳೆಯರಾಗಲಿ. ಆದರೆ ಮಹಿಳೆಯರ ಒಂದು ಇದು, ಅದರಲ್ಲಿ ಭಾವನೆ ಇಟ್ಸ್ ಡಿಫ್ರೆಂಟ್, ಕಂಪ್ಲೀಟ್ಲಿ ಇಸ್ ಡಿಫ್ರೆಂಟ್. ಆ್ಯಂಡ್ ದೇಸೆ ಇದು ಬೇಕಿತ್ತು ಖಂಡಿತವಾಗ್ಲೂ. ಇಟ್ ಈಸ್ ನೀಡೆಡ್ ಫಾರ್ ಸೊಸೈಟಿ. ಒಳ್ಳೇದು ಮಾಡಿದ್ಯಾ, ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ಪುರುಷರದು ಇಟ್ ಇಸ್ ನಾಟ್ ದಟ್. ಇವತ್ತು ಬಟ್ ಬರ್ಗೂರ್ ಸರ್ ಹೇಳಿದ್ದು, ನೀವು ಏನೋ ಒಂದು ಹೊಸ ನಾಂದಿ ಆಗ್ಲಿಕ್ಕೆ ಹೊರಟ್ಬಿಟ್ಟಿದ್ದೀರಾ ಭಾವನಾ, ಮಾತಾಡೋಣ ಇದ್ರ ಬಗ್ಗೆ, ಬಂದು ಮಾತಾಡ್ತೀನಿ ಅಂತೆಲ್ಲ ಹೇಳಿದ್ರು ಸರ್. ಸಿ ದಟ್ ಈಸ್ ನಾಟ್ ದಿ ಐಡಿಯಾ. ಬಟ್ ನಾನೇನೋ ಉದಾಹರಣೆ ಆಗಬೇಕು, ಸಮಾಜಕ್ಕೆ ಹೀಗಾಗಬೇಕು, ದಟ್ ಈಸ್ ನಾಟ್ ದಿ ಐಡಿಯಾ. ಇಟ್ ಈಸ್ ನನ್ನ ಜೀವನದ ಒಂದು, ಈ ಘಟ್ಟದಲ್ಲಿ ನಾನು ತಗೊಳ್ಬೇಕಾಗಿರುವಂತಹ ನಿರ್ಧಾರ, ನನಗಾಗಿ ಏನು ಬೇಕಿತ್ತು ಅದು ತಗೊಂಡಿದ್ದೀನಿ. ಅದು ಖಂಡಿತವಾಗ್ಲೂ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗ್ತಿದೆ, ಏನೋ ಒಂದು ಮಾದರಿ ಆಗ್ತಿದೆ ಅಂದರೆ ಖುಷಿ ಆಗುತ್ತೆ. ಐ ಫೀಲ್ ಸ್ಯಾಟಿಸ್ಫೈಡ್ ಅಷ್ಟೆ.